ಆತ್ಮೀಯರೇ, ನಾವೆಲ್ಲ ತರಗತಿಯಲ್ಲಿ ಬಹಳಷ್ಟು ಗಣಿತದ ಪರಿಕಲ್ಪನೆಗಳನ್ನು ಕಲಿತೇವೆ. ಅದೇ ರೀತಿ ಅದನ್ನು ನಿತ್ಯ ಜೀವನದಲ್ಲೂ ಸಹ ನಾವು ಅಳವಡಿಸ್ಕೊಳ್ತೇವೆ. ಆದರೆ ಕೆಲವೊಮ್ಮೆ ಅನುಭವಾತ್ಮಕ ಕಲಿಕೆ ಎಷ್ಟು ಮುಖ್ಯ ಅನ್ನೋದನ್ನು ನಿಮಗೆ ಈ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿಸ್ತಾ ಇದ್ದೇನೆ. ಒಬ್ಬ ಒಂಟೆ ವ್ಯಾಪಾರಿ ಇದ್ದ. ಅವನಿಗೆ 3 ಜನ ಮಕ್ಕಳಿದ್ರು. ಅವನು ಸಾಯುವ ಸಂದರ್ಭದಲ್ಲಿ 17 ಒಂಟೆಗಳನ್ನು ಬಿಟ್ಟು ಹೋಗಿದ್ದ. ಮಕ್ಕಳು ಅವನ ಪೆಟ್ಟಿಗೆಯನ್ನು ತೆರೆದು ನೋಡ್ತಾರೆ. ಅಲ್ಲಿ ಅವನು ವಿಲ್ಲನ್ನು ಬರೆದಿಟ್ಟಿದ್ದ. ಅದನ್ನು ಹೇಗೆ ಬರೆದಿದ್ದ ಅಂತ ಹೇಳಿದ್ರೆ, 2ನೇ 1 ಭಾಗ ಒಂಟೆ ಒಬ್ಬ ಮಗನಿಗೆ, 2ನೇವನಿಗೆ 3ನೇ 1 ಭಾಗದ ಒಂಟೆ, ಅದೇ ರೀತಿ ಕೊನೆಯವನಿಗೆ 9ನೇ 1 ಭಾಗದ ಒಂಟೆಯನ್ನು ಬರೆದಿದ್ದ. ಈಗ 17 ಒಂಟೆಗಳನ್ನು ಈ ರೀತಿ ಹಂಚಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಯಾಕೆಂತ ಹೇಳಿದ್ರೆ 17 ಒಂದು ಬೆಸ ಸಂಖ್ಯೆ. ಒಂಟೆಯನ್ನು ಭಾಗ ಮಾಡಿ ಹಂಚಿಕೊಳ್ಳುವ ಪರಿಸ್ಥಿತಿ ಅಲ್ಲಿ ಆಗುತ್ತೆ. ಆದರೆ ಒಂಟೆಯನ್ನು ಯಾವುದೇ ಕಾರಣಕ್ಕೂ ಭಾಗ ಮಾಡುವ ಹಾಗಿರಲಿಲ್ಲ. ಆಗ ಅವರು ಏನು ಮಾಡ್ತಾರೆ, ಅದೇ ಊರಿನ ಒಬ್ಬ ಗಣಿತ ಪಂಡಿತನ ಹತ್ರ ಹೋಗ್ತಾರೆ. ಅವನು ಇವರ ಸಮಸ್ಯೆಯನ್ನು ಆಲಿಸಿ ಎಲ್ಲ ವಿಧದಲ್ಲೂ ಲೆಕ್ಕಾಚಾರವನ್ನು ಮಾಡಿ ನೋಡಿದಾಗ ಯಾವುದೇ ರೀತಿಯಲ್ಲೂ ಅವನಿಗೆ ಸಾಧ್ಯ ಆಗಲಿಲ್ಲ. ಒಂಟೆಯನ್ನು ಭಾಗ ಮಾಡದೆ ಅವರಿಗೆ ಹಂಚಲಿಕ್ಕೆ ಅಸಾಧ್ಯ ಅಂತ ಹೇಳ್ತಾನೆ. ಆಗ ಅಲ್ಲೇ ಪಕ್ಕದಲ್ಲಿರುವಂಥ ಒಬ್ಬ ವೃದ್ಧ, ನೋಡಿ ಮಕ್ಕಳ, ನೀವು ಪಕ್ಕದ ಹಳ್ಳಿಗೆ ಹೋಗ್ರಿ, ಅಲ್ಲಿ ಒಬ್ಬ ಒಂಟೆ ವ್ಯಾಪಾರಿ ಇದ್ದಾನೆ, ಅವನು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾನೆ. ಆಗ 3 ಮಕ್ಕಳು ಅಲ್ಲಿಂದ ಪಕ್ಕದ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಒಂಟೆ ವ್ಯಾಪಾರಿ ಅವರ ಸಮಸ್ಯೆಯನ್ನು ಆಲಿಸ್ತಾನೆ. ಆಗ ಅವನು ಒಂದು ತೀರ್ಮಾನಕ್ಕೆ ಬರ್ತಾನೆ. ಅವನು ಹೀಗೆ ಹೇಳ್ತಾನೆ, ನೋಡಿ ಮಕ್ಕಳ, ನಿಮಗೆ ನಾನು 1 ಒಂಟೆಯನ್ನು ಕೊಡ್ತೇನೆ, ಸಾಲವಾಗಿ ಕೊಡ್ತೇನೆ. ನಿಮ್ಮ ಹತ್ರ ಈಗಾಗಲೇ 17 ಒಂಟೆಗಳಿದ್ದಾವೆ. ಒಟ್ಟು 18 ಒಂಟೆಗಳಾದವು. ಈ 18 ಒಂಟೆಗಳನ್ನು ನಿಮ್ಮ ತಂದೆ ಹೇಳಿದ ರೀತಿಯಲ್ಲಿ ಭಾಗ ಮಾಡೋಣ. ಮೊದಲನೇ ಭಾಗ 2ನೇ 1 ಭಾಗ. 2ನೇ 1 ಭಾಗ ಅಂತ ಹೇಳಿದ್ರೆ 18 ಒಂಟೆಯಲ್ಲಿ 9 ಒಂಟೆ ಒಬ್ಬ ಮಗನಿಗಾಯಿತು. ಇನ್ನು 3ನೇ 1 ಭಾಗ 3 6 18 ಅಂದರೆ 6 ಒಂಟೆ ಇನ್ನೊಬ್ಬ ಮಗನಿಗಾಯಿತು. 3ನೇವನಿಗೆ 9ನೇ 1 ಭಾಗ ಹೇಳಿದ್ದಾರೆ. ಹಾಗಾಗಿ 9 2 18 ಅಂತ ಹೇಳಿದ್ರೆ 2 ಒಂಟೆ. ಒಟ್ಟು 6 ಒಬ್ಬನಿಗೆ ಮತ್ತು 9 ಒಬ್ಬನಿಗೆ 15 ಒಂಟೆ ಆಯಿತು. ಪ್ಲಸ್ 2 ಒಂಟೆ, ಒಟ್ಟು 17 ಒಂಟೆಗಳು ನಿಮ್ಮದಾದವು. ನಾನು ಸಾಲ ಕೊಟ್ಟಂತಹ 1 ಒಂಟೆ ಅಲ್ಲಿ ಉಳಿಯಿತು, ಅದನ್ನು ನಾನು ವಾಪಸ್ ತೆಗೆದುಕೊಳ್ತೇನೆ ಅಂತ ಹೇಳ್ತಾನೆ. ಇದರಿಂದ ಮಕ್ಕಳಿಗೆ ಬಹಳ ಖುಷಿಯಾಗುತ್ತೆ. ಹಾಗಾಗಿ ಅವರು ಅವನಿಗೆ ಧನ್ಯವಾದಗಳು ಹೇಳಿ ಹೊರಟು ಹೋಗ್ತಾರೆ. ಇಲ್ಲಿ ನಾವು ತಿಳಿದುಕೊಳ್ಳೋದು ಏನಂತ ಹೇಳಿದ್ರೆ, ನಾವು ವರ್ಗಕೋಣೆಯಲ್ಲಿ ಕಲಿತಂತಹ ಗಣಿತದ ಜ್ಞಾನ ಕೆಲವೊಮ್ಮೆ ನಿತ್ಯ ಜೀವನದ ಕೆಲವೊಂದು ಸನ್ನಿವೇಶಗಳಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ವರ್ಗಕೋಣೆಯ ಜ್ಞಾನವನ್ನು ಅನುಭವಾತ್ಮಕ ಕಲಿಕೆಗೆ ಜೋಡಿಸ್ಕೊಂಡಾಗ ನಾವು ಯಾವುದೇ ಸಮಸ್ಯೆಯನ್ನು ಬೇಕಾದರೂ ಪರಿಹರಿಸಿಕೊಳ್ಬಹುದು ಅನ್ನೋದು ಈ ಒಂದು ಕಥೆಯ ಒಂದು ತತ್ವ. ಅದೇ ರೀತಿ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಅನ್ನೋದಕ್ಕೂ ಸಹ ನಾವು ಈ ಚಿಕ್ಕ ಕಥೆಯನ್ನು ಬಳಸ್ಕೊಳ್ಬಹುದು. ಧನ್ಯವಾದಗಳು.